ಶಿವಮೊಗ್ಗದಲ್ಲಿ ಪೀಠ ರಚನೆ ಆಗೋದರಿಂದ, ಹೈಕೋರ್ಟ್ ಪೀಠ ರಚನೆ ಆಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಮಾತ್ರ ಅಲ್ಲದೆ ಈಗ ಈ ಶಿವಮೊಗ್ಗ ಕರ್ನಾಟಕದ ಒಂದು ಬೆಂಗಳೂರಿಗೆ ಮಧ್ಯ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಸಾರ್ವಜನಿಕರು ಗ್ರಾಮೀಣ ಪ್ರದೇಶದಿಂದ ಬರುವಂಥವರು ಹಳ್ಳಿಗಳಿಂದ ಕೂಡಿರೋದ್ರಿಂದ ಈ ಜಾಗದಲ್ಲಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಇಲ್ಲಿ ನ್ಯಾಯಪೀಠ ಅನುಕೂಲ ಆಗುತ್ತೆ. ಇದಕ್ಕೆ ನಮ್ಮ 30ನೇ ತಾರೀಕಿನ ಪ್ರತಿಭಟನೆಗೆ ನಾವೆಲ್ಲರೂ ಸಾರ್ವಜನಿಕರು ಸಹಕಾರ ನೀಡುತ್ತೇವೆ ಎಂದು ಈ ಮೂಲಕ ಹೇಳ್ಕೊಳ್ತೀನಿ. ಇವತ್ತೇನು ಹೋರಾಟ ನಡೀತಾ ಇದೆ, ವಕೀಲರ ಸಂಘ ಹಾಗೂ ಶಿವಮೊಗ್ಗ ನಾಗರಿಕರು, ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಾಗರಿಕರು ಹೋರಾಟ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಖಂಡಿತ ಬೇಕು. ಯಾಕಂದರೆ ನಮಗೆ ಈಗ ಮಂಗಳೂರು ಪೀಠಕ್ಕೆ ಸೇರಿಸೋ ಒಂದು ಯೋಜನೆ ಆಗಿದೆ. ಮಂಗಳೂರು ಅಲ್ಲಿ ಆಗೋದು ಒಳ್ಳೆ ಬೆಳವಣಿಗೆ. ಆದರೆ ನಾವು ಶಿವಮೊಗ್ಗದ ಜನ ಮಂಗಳೂರಿಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಬೆಂಗಳೂರು ನಮಗೆ ಮುಂಚೆ ಆರಾಮಾಗಿ ಹೋಗಿ ಬರ್ತಾಯಿದ್ರು. ಎಲ್ಲ ಥರ ವ್ಯವಸ್ಥೆ ಇದೆ, ಅಂದರೆ ಬೇಕಾದಷ್ಟು ಟ್ರೈನ್ ಇದೆ, ಫೆಸಿಲಿಟೀಸ್ ಇದೆ. ಮಂಗಳೂರಿಗೆ ಆ ಥರ ಯಾವುದೇ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ಆಗ್ರಹ ಏನಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ಒಂದು ಹೈಕೋರ್ಟ್ ಪೀಠ ಸ್ಥಾಪಿಸಿ ಒಂದು ಇಲ್ಲಿಯ ಜನಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಶಿವಮೊಗ್ಗ ಅನ್ನೋದು ಮಧ್ಯ ಕರ್ನಾಟಕ, ಮಲೆನಾಡಿನ ಒಂದು ಹೆಬ್ಬಾಗಿಲು. 4-5 ಡಿಸ್ಟಿಕ್ ಇದಕ್ಕೆ ಒಂದು, ಅಂದರೆ ಹಾಸನ ಇರ್ಬೋದು, ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೆ ಒಂದು ಅನುಕೂಲ ಆಗುವಂಥ ಸ್ಥಳ ಅಂದರೆ ಇದು ಖಂಡಿತ ಶಿವಮೊಗ್ಗ. ದಯವಿಟ್ಟು ಇಲ್ಲೇ ಹೈಕೋರ್ಟ್ ಪೀಠ ಮಾಡಬೇಕಂತ ನಾವು ಸಂಪೂರ್ಣ ಆಗ್ರಹ ಮಾಡ್ತಾಯಿದ್ದೀವಿ. ಇದಕ್ಕೆ ಶಿವಮೊಗ್ಗ ಜಿಲ್ಲೆ ಎಲ್ಲ ನಾಗರಿಕರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಹಾಗೆ ನಮ್ಮ JC ಸಂಸ್ಥೆ ಇದರ ಜೊತೆಗಿದೆ ಅಂತ ಹೇಳ್ತೀನಿ. ಏನು ಈಗ ಹೋರಾಟ ನಡೀತಾ ಇದೆ, ಶಿವಮೊಗ್ಗದಲ್ಲಿ ಸಂಚಾರಿ ಪೀಠ ಆಗಬೇಕು ಅಂತ, ಹೈಕೋರ್ಟ್ ಸಂಚಾರಿ ಪೀಠ. ಸೊ ಶಿವಮೊಗ್ಗದಲ್ಲಿ ಆಗಲೇಬೇಕು. ಯಾಕಂದರೆ ಶಿವಮೊಗ್ಗ ಹೇಳಿದಂತೆ ಮಧ್ಯ ಕರ್ನಾಟಕದಲ್ಲಿ ಇದೆ. ಇದು ಅಂದರೆ ಎಲ್ಲ ಜಿಲ್ಲೆಗೆ ಸಪೋರ್ಟಾಗಿ ಶಿವಮೊಗ್ಗ ಹೃದಯ ಭಾಗದಲ್ಲಿದೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆದರೆ ಎಲ್ಲ ಜನರಿಗೆ ಅದು ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ನಮ್ಮ JC ಸಂಸ್ಥೆ ಹಾಗೂ ಶಿವಮೊಗ್ಗದ ಎಲ್ಲ ನಾಗರಿಕ ಬಂಧುಗಳು ನಾವು ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತೇವೆ. ನಾಡ್ದು 30ನೇ ತಾರೀಕಿಗೆ ನಡೆಯುವಂತಹ ಬೃಹತ್ ಪ್ರತಿಭಟನೆಗೂ ನಾವು ಭಾಗಿಯಾಗ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಪತ್ರಕರ್ತರು ಕೇವಲ ಸಮಾಜದ ಓರೆಕೋರೆಗಳನ್ನು ಬರೆಯೋದಷ್ಟೇ ಸೀಮಿತ ಮಾಡಿಕೊಂಡಿಲ್ಲ. ಶಿವಮೊಗ್ಗ ಪ್ರತಿಷ್ಠೆಯಂತೆ ಎಲ್ಲ ಪತ್ರಕರ್ತರು ಸಹ ಈ ಒಂದು ನಾವು ವಕೀಲರ ಹೋರಾಟಕ್ಕೆ ಶಿವಮೊಗ್ಗಕ್ಕೆ ಹೈಕೋರ್ಟ್ನ ಸಂಚಾರಿ ಪೀಠ ಬರಬೇಕು ಅನ್ನೋ ವಿಷಯದಲ್ಲಿ ನಾವು ನೇರವಾಗಿ, ಬಾಹ್ಯವಾಗಿ ಮತ್ತು ಬೌದ್ಧಿಕವಾಗಿ ಬರಹದ ಮೂಲಕ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮ ಈ ಒಂದು ಶಿವಮೊಗ್ಗದ ಜನರ ಹಾಗೂ ವಕೀಲರ ಅಳಲು ಅಥವಾ ಒತ್ತಾಯ ಈಡೇರಬೇಕು ಅನ್ನೋ ನಮ್ಮ ಆಶಯ. ಇವತ್ತು ಏನು ಹೈಕೋರ್ಟ್ನ ಪೀಠ ಇವತ್ತು ಶಿವಮೊಗ್ಗದಲ್ಲಿ ಸ್ಥಾಪನೆ ಆಗಬೇಕು ಅಂತೇಳಿ ವಕೀಲರುಗಳು ಹೋರಾಟ ಮಾಡ್ತಾಯಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲ ಸೂಚಿಸೋಕೆ ಬಂದಿದ್ದೀವಿ. ನಿಜವಾಗ್ಲೂ ಇವತ್ತು ಶಿವಮೊಗ್ಗ ಕರ್ನಾಟಕದ ಭೌಗೋಳಿಕವಾಗಿ ಮಧ್ಯದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸುಮಾರು 5-6 ಜಿಲ್ಲೆಗಳು ಇಲ್ಲಿ ಪೀಠ ಆದರೆ ಅವರೆಲ್ಲರಿಗೂ ಅನುಕೂಲ ಆಗುತ್ತೆ. ಏನಂದರೆ ಈಗ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ಉಡುಪಿ ಎಲ್ಲದಕ್ಕೂ ಇದು ಮಧ್ಯಪ್ರದೇಶ ಇರೋದ್ರಿಂದ ಇಲ್ಲಿ ಏನು ಹೈಕೋರ್ಟಲ್ಲಿ ಈ ಕೆಳ ನ್ಯಾಯಾಲಯದಿಂದ ಮೇಲೆ ನ್ಯಾಯಾಲಯಕ್ಕೆ ಹೋಗ್ತಾರೆ. ಆ ಜನಗಳು ಇವತ್ತು ರಾಜಧಾನಿಗೆ ಹೋಗಿ ಅಲ್ಲಿ 1-2 ದಿನಗಟ್ಟಲೆ ಅವರಲ್ಲಿ ಉಳ್ಕೊಂಡು ಅಲ್ಲಿ ಖರ್ಚು ವೆಚ್ಚಗಳನ್ನು ಮಾಡ್ಕೊಂಡು ಅಲ್ಲಿಂದ ಓಡಾಡೋ ಒಂದು ಸಮಯ, ಶ್ರಮ ಇಲ್ಲಿ ಪೀಠ ಆದರೆ ಅದು ಉಳಿಯುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಏನಂದರೆ ಇವತ್ತು ಪ್ರಜಾಪ್ರಭುತ್ವ ಏನು ಭಾರತದಲ್ಲಿ ನಡೀತಾ ಇದೆ. ಒಂದು ಪ್ರಜೆಯ ಮನೆ ಬಾಗಿಲಿಗೆ ನ್ಯಾಯಾಂಗ ಬಂದರೆ ಅದು ನಿಜವಾದ ಒಂದು ಅರ್ಥವನ್ನು ಕೊಡುತ್ತೆ. ಅದಕ್ಕೋಸ್ಕರ ಇದು ಸಾಮಾನ್ಯ ಜನಕ್ಕೆ ಅನುಕೂಲ ಆಗಲಿ ಅಂತ ಇವತ್ತು ಏನು ವಕೀಲರುಗಳು ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ದೊಡ್ಡ ಬೆಂಬಲ ಇದೆ. ಇದು ಪೀಠ ಆಗೋವರೆಗೂ ನಾವು ಈ ಒಂದು ಹೋರಾಟವನ್ನು ಬಿಡೋದಿಲ್ಲ. ಅಲ್ಲಿವರೆಗೂ ಹಕ್ಕೊತ್ತಾಯನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡೋದಂದರೆ ನಮ್ಮ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಏನು ಒಂದು ಹೋರಾಟ ಇನಿಷಿಯೇಟ್ ಮಾಡಿದ್ದಾರೆ, ಹೈಕೋರ್ಟ್ ಪೀಠ ಬೇಕು ನಮ್ಮ ಶಿವಮೊಗ್ಗಕ್ಕೆ ಅಂತ. ಇದು ತುಂಬ ನ್ಯಾಯಸಮ್ಮತವಾಗಿರುವಂತಹ ಮತ್ತು ನೈಸರ್ಗಿಕವಾಗಿ ನಾವು ನಮ್ಮ ಹಕ್ಕನ್ನು ಕೇಳಿರುವಂಥ ಹೋರಾಟ ಆಗಿದೆ. ಈ ಹೋರಾಟ ಸಮಸ್ತ ಶಿವಮೊಗ್ಗ ಜನತೆ ಹೋರಾಟ ಆಗಿದೆ. ಈ ಹೋರಾಟಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಸೇರಿದಂತೆ ಸಾಕಷ್ಟು ಸಂಘ ಸಂಸ್ಥೆಗಳು, ನಮ್ಮ JCI ಶಿವಮೊಗ್ಗ ಶಕ್ತಿ ತಂಡ ಕೂಡ, ಹಾಗೆಯೇ JCIನ ಇನ್ನಷ್ಟು ಘಟಕಗಳು ಮತ್ತು ಹಾಗೆ ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ಎಲ್ಲ ಕೈ ಜೋಡಿಸಿವೆ. ಈ ನಮ್ಮ ಒಂದು ಹೋರಾಟದಲ್ಲಿ ನಮ್ಮ ಮೂಲ ವಿಚಾರ ಏನಿದೆ ಅಂದರೆ, ನಮ್ಮ ಮಂಗಳೂರು ಹೈಕೋರ್ಟ್ ಪೀಠ ಏನು ಮಾಡ್ತಾ ಇದ್ದಾರೆ ಪ್ರಸ್ತಾಪಿತ, ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆನ ಕೈ ಬಿಡಬೇಕು. ಇದರಿಂದ ನಮ್ಮ ಶಿವಮೊಗ್ಗ ಜನತೆಗೆ ಸಾಕಷ್ಟು ಬವಣೆ ಉಂಟಾಗಲಿದೆ. ಹಾಗೆಯೇ ಕಕ್ಷಿದಾರರಿಗೆ, ವಕೀಲರಿಗೆ
ಪ್ರತಿಯೊಂದು ಸೆಕ್ಟರಲ್ಲಿ ಕೂಡ ಸಾಕಷ್ಟು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಮಗೆ ನ್ಯಾಯಸಮ್ಮತವಾಗಿ ಭೌಗೋಳಿಕವಾಗಿ ಎಲ್ಲ ರೀತಿಯಿಂದನೂ ಉತ್ತಮವಾಗಿರುವಂಥದ್ದು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಹೈಕೋರ್ಟ್ ಸ್ಥಾಪನೆ ಆಗಿದ್ದೇ ಆದಲ್ಲಿ ಎಲ್ಲರಿಗೂ ಇದು ಕನೆಕ್ಟೆಡ್ ಏನೆಲ್ಲ ಜಿಲ್ಲೆಗಳಿದೆ ಅವ್ರಿಗೂ ಸಹ ಇದರಿಂದ ಬಹಳಷ್ಟು ಉಪಯೋಗ ಇದೆ. ಹಾಗೆ ಈ ನಮ್ಮ ನ್ಯಾಯಸಮ್ಮತವಾಗಿರುವಂಥ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ನೀವು ಎಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇಂದು ನಾನು ಮತ್ತು ನಮ್ಮ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ಭದ್ರಾವತಿ ತಾಲೂಕು ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರು ಇವತ್ತು ಶಿವಮೊಗ್ಗದ ಕೋರ್ಟ್ ಆವರಣದಲ್ಲಿ ನಾವೆಲ್ಲ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇವತ್ತು ಏನು ಕಳೆದ ಕೆಲವು ದಿನಗಳಿಂದ ಶಿವಮೊಗ್ಗದಲ್ಲಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಒಂದು ಹೋರಾಟ ನಡೀತಾ ಇದೆ. ಹೋರಾಟ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕು ಅಂತಿದೆ, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆ ಒಂದು ಹೋರಾಟಕ್ಕೆ ಶಿವಮೊಗ್ಗ ಜಿಲ್ಲೆಯ ವಿವಿಧ ಸಂಘಟನೆಗಳು, ವಿವಿಧ ಎಲ್ಲ ಜನರು ಬಂದುಬಿಟ್ಟಿದ್ದ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದರಂತೆ ನಾವು ಸಹ ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಒಂದು ಕರಾಟೆ ಅಸೋಸಿಯೇಷನ್ ಪರವಾಗಿ ಬಂದು ಬೆಂಬಲ ಸೂಚಿಸಿದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲರೂ ಹೇಳ್ತಿರೋ ಪ್ರಕಾರ ಶಿವಮೊಗ್ಗ ಮಧ್ಯ ಕರ್ನಾಟಕದಲ್ಲಿ ಒಂದು ಕೇಂದ್ರ ಭಾಗವಾಗಿದೆ. ಭೌಗೋಳಿಕವಾಗಿ ಸಹ ಶಿವಮೊಗ್ಗ ಸಾಕಷ್ಟು ಅಭಿವೃದ್ಧಿ ಬಂದಿದೆ ಮತ್ತು ಪ್ರವಾಸೋದ್ಯಮದಲ್ಲಿ ಶಿವಮೊಗ್ಗ ಸಾಕಷ್ಟು ಅಭಿವೃದ್ಧಿ ಬಂದಿದೆ. ಅದೇ ನಿಟ್ಟಿನಲ್ಲಿ ಕ್ರೀಡಾ ಕ್ಷೇತ್ರದಲ್ಲೂ ಸಹ ಶಿವಮೊಗ್ಗ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಮತ್ತು ಈ ನಿಟ್ಟಿನಲ್ಲಿ ಇಂಥ ಒಂದು ಜಿಲ್ಲೆಗೆ ಒಂದು ಹೈಕೋರ್ಟ್ ಸಂಚಾರಿ ಪೀಠ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಲ್ಲಿ ನಾವೆಲ್ಲ ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಹಾಗಾಗ್ಬಿಟ್ಟು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲ ಇರೋದ್ರಿಂದ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹೈಕೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೈಕೋರ್ಟ್ ಸಂಚಾರಿ ಪೀಠ ಅನ್ನೋದು ನಮಗೆ ತುಂಬ ಅವಶ್ಯಕತೆಯಾಗಿದೆ. ಹಾಗಾಗಿ ಇದು ಸಾಮಾನ್ಯ ಜನರಿಗೆ ಕೆಲವರಿಗೆ ಗೊತ್ತಾಗಲ್ಲ ನಮಗೇನು ಸಂಬಂಧ ಅನ್ಕೊತಾರೆ, ಆದರೆ ಇದು ಎಲ್ರಿಗೂ ಬೇಕೇ ಬೇಕಾಗುತ್ತೆ. ಯಾಕಂದರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹ ಹೈಕೋರ್ಟ್ ಅನ್ನೋದು ಒಂದು ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಸಂಬಂಧ ಪಟ್ಟಿದೆ. ಹಾಗಾಗಿ ಇಂಥ ಒಂದು ಹೋರಾಟಕ್ಕೆ ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ಸಹ ಬಂದು ಬೆಂಬಲ ಸೂಚಿಸಬೇಕು. ಇನ್ನು 30ನೇ ತಾರೀಕು 31ನೇ ತಾರೀಕು ಏನೋ ಒಂದು ಜಾಥಾ ಇಟ್ಕೊಂಡಿದ್ದಾರೆ. ಆ ಜಾಥಾಗೆ ನಾವು ಸಹ ಬೆಂಬಲ ಸೂಚಿಸಿದ್ದೇವೆ. ನಾವು ಸಹ ಜಾಥಾದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಮ್ಮ ಕ್ರೀಡಾ ಕ್ಷೇತ್ರಕ್ಕೂ ಸಂಬಂಧಪಟ್ಟಂಗೆ ಸಹ ಹೈಕೋರ್ಟ್ಗಳಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ. ಹಾಗಾಗಿ ಸಂಚಾರಿ ಪೀಠ ಆದರೆ ನಮಗೂ ಅನುಕೂಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇಂಥ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇದೆ. ಈಗಾಗಲೇ ನಾವು ಹೈಕೋರ್ಟ್ ಸಂಚಾರಿ ಪೀಠವನ್ನು ನಮ್ಮ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಇಲ್ಲಿ ಹೋರಾಟ ಕೂಡ ನಾವು ಪ್ರತಿನಿತ್ಯ ಮಾಡ್ತಾಯಿದ್ದೀವಿ. ಆದರೆ 10ನೇ ದಿನ ಆಗಿದೆ. ಆದರೆ ಸರ್ಕಾರದವರು ಎಷ್ಟೇ ಮನವಿಯನ್ನು ಕೊಟ್ಟರೂ ಕೂಡ ವಕೀಲರ ನೋವೇನು ಕಷ್ಟ ಏನು ಅನ್ನೋ ಅರಿತುಕೊಳ್ಳದಿದ್ದ ದಿನ ಕಾಲಹರಣ ಮಾಡ್ತಾಯಿದ್ದಾರೆ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮದೇ ಆದಂಥ ನಾಯಕರುಗಳನ್ನು ನಾವು ಆಯ್ಕೆ ಮಾಡಿರ್ತಾರೆ. ಆದರೆ ಸರ್ಕಾರವನ್ನು ನಡೆಸ್ತಿರೋ ಅವರು ಇಲ್ಲಿ ಬಂದು ನಮ್ಮ ಸುಖ ಕಷ್ಟಗಳನ್ನು ನಿನ್ನೂ ಕೂಡ 10 ದಿನ ಆದರೂ ಕೂಡ ಬಂದು ಅದರ ಬಗ್ಗೆ ಏನು ವ್ಯವಸ್ಥೆಯನ್ನು ಮಾಡಬೇಕು, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ, ನಮಗೆ ಯಾವುದಾದ್ರು ಒಂದು ಪರಿಹಾರವನ್ನು ಹೇಳಬೇಕಾಗಿತ್ತು. ಅದು ಯಾವುದನ್ನೂ ಮಾಡ್ತಾಯಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಅವರೇ ಕೂಡ ಆಡಳಿತವನ್ನು ನಡೆಸೋರು. ಅವರಿಗೆ ಈ ಚಿಂತನೆ ಇಲ್ಲ ಅಂದರೆ ನಾವು ಯಾರ ಹತ್ರ ಹೋಗಿ ಕೇಳಬೇಕು? ಅದನ್ನು ಮೊದಲು ಮನಗಂಡು ಈ ಹೋರಾಟಕ್ಕೆ ಏನು ನಾವು ಮಾಡ್ತಾಯಿದ್ವಿ ಅದಕ್ಕೆ ನ್ಯಾಯವನ್ನು ದೊರಕಿಸ್ಕೊಡುವಂಥದ್ದು ಸರ್ಕಾರದ ಹೊಣೆಗಾರಿಕೆ. ಆದರೆ ನಮ್ಮನ್ನು ಇಲ್ಲಿ ಕೂರಿಸಿ ಕಾಲಹರಣ ಮಾಡಿ ದೇಶಕ್ಕೆ ಆಪತ್ತನ್ನು ತರುವಂಥ ಕೆಲಸಗಳನ್ನು ಮಾಡಬಾರ್ದು, ಯಾವುದೇ ಸರ್ಕಾರ ಆಗಿರ್ಬೋದು. ಆದ್ದರಿಂದ ಇಲ್ಲಿ ಸಂಚಾರಿ ಪೀಠವನ್ನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾವು ಹೈಕೋರ್ಟ್ ಸರ್ಕ್ಯೂಟ್ ಬೆಂಚನ್ನು ಏನು ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡಬೇಕು ಎಂಬ ಬಗ್ಗೆ ಈಗ ಸುಮಾರು 1 ತಿಂಗಳಿನಿಂದನೂ ಹೋರಾಟ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ನಾವು ಈಗ 10 ದಿನದಿಂದ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಹೋರಾಟನ ಮಾಡ್ತಾ ಇದ್ದೇವೆ. ಈ ಹೋರಾಟದ ಕೊನೆಯ ಭಾಗವಾಗಿ 30ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಇಡೀ ಶಿವಮೊಗ್ಗದ ತುಂಬ ಎಲ್ಲ ಒಂದು ಮುಖ್ಯ ಸರ್ಕಲ್ಗಳಲ್ಲಿ ಒಂದು ಮೆರವಣಿಗೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ಇದು ವಕೀಲರ ಹೋರಾಟ ಅಷ್ಟೇ ಅಲ್ಲ, ಇದು ಸಾರ್ವಜನಿಕರ ಹೋರಾಟ. ಹಾಗಾಗಿ ದಯಮಾಡಿ ಶಿವಮೊಗ್ಗದ ಎಲ್ಲ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಮೆರವಣಿಗೆನ ಯಶಸ್ವಿ ಮಾಡಬೇಕು. ಆ ರೀತಿ ಆದಲ್ಲಿ ಮಾತ್ರ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೈಕೋರ್ಟ್ ಪೀಠವನ್ನು ನಾವೆಲ್ಲ ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲ ಜನತೆಯಲ್ಲೂ ಈ ಒಂದು ಮೀಡಿಯಾ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ 30ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದು ವಕೀಲರ ಹೋರಾಟ ಅಲ್ಲ, ನಿಮ್ಮ ಹೋರಾಟ. ಮಂಗಳೂರಿಗೆ ಪೀಠ ಕೊಡಬೇಡಿ ಅಂತ ಹೇಳ್ತಿಲ್ಲ, ಮಂಗಳೂರಿನವ್ರ ಜೊತೆಗೆ ನಮ್ಮನ್ನು ಸೇರಿಸಬೇಡಿ ಅಂತ. ಯಾಕೆಂದರೆ ಭೌಗೋಳಿಕವಾಗಿ ನಾವು ಬೇರೆ ಸ್ಥಳದಲ್ಲಿದ್ದೀವಿ, ಅವರು ಬೇರೆ ಸ್ಥಳದಲ್ಲಿದ್ದಾರೆ. ಹಾಗಾಗಿ ಶಿವಮೊಗ್ಗಕ್ಕೆ ಯಾಕೆ ಬೇಕು ಅಂದರೆ ಶಿವಮೊಗ್ಗಕ್ಕೆ 4 ಜಿಲ್ಲೆಗಳು ಅಟ್ಯಾಚ್ ಆಗಿದೆ. ಒಂದು
ದಾವಣಗೆರೆ, ಇನ್ನೊಂದು ಚಿಕ್ಕಮಗಳೂರು, ಇನ್ನೊಂದು ಚಿತ್ರದುರ್ಗ, ಎಲ್ಲದೂ ಕೂಡ ಭೌಗೋಳಿಕವಾಗಿ 100 ಕಿಲೋಮೀಟರ್ ಅಂತರದಲ್ಲಿದೆ. ಈ ಹಿಂದೆ ಶಿವಮೊಗ್ಗಕ್ಕೆ ಚಿಕ್ಕಮಗಳೂರು ಕೂಡ ಇಲ್ಲೇ ಸೇರ್ತಾಯಿತ್ತು, ದಾವಣಗೆರೆ ಕೂಡ ಇಲ್ಲೇ ಸೇರ್ತಿತ್ತು. ಸೌತಲ್ಲಿ ಸೆಂಟ್ರ್ ಆಗಿತ್ತಿದ್ದು. ಈ ಹಿಂದೆ ಇದನ್ನು ಹೈಕೋರ್ಟ್ ಅನ್ನೋ ರೀತಿಲೇ ಟ್ರೀಟ್ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಕೊಡಿ ಅಂತ ಕೇಳ್ತಿದ್ದೀವಿ. ಆಮೇಲೆ ಜಸ್ವಂತ್ ಸಿಂಗ್ ಕಮಿಷನ್ ಪ್ರಕಾರ ಯಾವ್ಯಾವ ಕ್ರೈಟೀರಿಯಾಗಳಿತ್ತು ಅದು ಯಾವುದು ಕೂಡ ಮಂಗಳೂರಿಗಿಲ್ಲ, ಶಿವಮೊಗ್ಗದಲ್ಲಿದೆ. ಇಲ್ಲಿ ಜನಪ್ರತಿನಿಧಿಗಳಿದ್ದಾರೆ. ಹಾಗೆ ಎಷ್ಟು ಕೇಸ್ಗಳು ಒಂದು ಪ್ರಮಾಣ ಇದೆ. ಈಗ ನೋಡಿ, ಗುಲ್ಬರ್ಗದಲ್ಲಿ ಆ ಕ್ರೈಟೀರಿಯಾ ಕಡಿಮೆ ಆಗಿದೆ. ಈಗ ಧಾರವಾಡ ಒಂದೇ ಬೆಂಚ್ ಇದೆ, ಗುಲ್ಬರ್ಗನ ಕ್ಲೋಸ್ ಮಾಡಿ ಕೂಡ ನಮಗೆ ಶಿವಮೊಗ್ಗ ಇನ್ನೊಂದು ಬೆಂಚ್ ಮಾಡ್ಬೋದು. ಹಾಗಾಗಿ 30ನೇ ತಾರೀಕೇನು ಈ ಬೆಂಚ್ ಎಲ್ಲಾದರೂ ಕೂಡ ನಮಗೆ ವಕೀಲರಿಗೆ ತೊಂದರೆ ಇಲ್ಲ, ಸಾರ್ವಜನಿಕರಿಗೆ ತೊಂದರೆ. ಸಾರ್ವಜನಿಕರು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಯ ಫೀ ಸ್ಟ್ರಕ್ಚರ್ಗಳು ಎಲ್ಲದೂ ಕೂಡ ಅವರಿಗೆ, ಹಾಗೆ ಅವರ ಆಹಾರ ಪದ್ಧತಿ, ಆಮೇಲೆ ಪರಿಸರದ ಪದ್ಧತಿ ಎಲ್ಲದೂ ಕೂಡ ನಮ್ಮ ಈ ವಾತಾವರಣದವರಿಗೆ ಹಿಡಿಸಲ್ಲ. ಆ ಕಾರಣಕ್ಕೆ ಶಿವಮೊಗ್ಗ ಕೊಡಿ. ಇದನ್ನೆಲ್ಲ ಜನಗಳಿಗೆ ತಿಳುವಳಿಕೆ ಮೂಡಿಸೋಕ್ಕೋಸ್ಕರ 30ನೇ ತಾರೀಕೊಂದು ಬೃಹತ್ ಅಭಿಯಾನ ಇದೆ. ಆ ಅಭಿಯಾನಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು, ಇದು ನಿಮಗೋಸ್ಕರ ಇರೋದು, ನೀವು ಬಂದು ಭಾಗವಹಿಸಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತ ನೀವು ಕೇಳ್ಕೊತೀನಿ.